ನಮಸ್ಕಾರ. ದುಡ್ಡಿಗೆ ಬೆಲೆ ಕೊಟ್ಟರೆ, ದುಡ್ಡಿಗೆ ಗೌರವ ಕೊಟ್ರೇ ಈ ರಾಶಿ ನಕ್ಷತ್ರದವರು ಶ್ರೀಮಂತರಾಗಲಿಕ್ಕೆ ಸಾಧ್ಯ. ಯಾಕೆಂದರೆ ದಿಸ್ ಇಸ್ ಕಲಿಯುಗ. ಕಲಿಯುಗದಲ್ಲಿ ಆರೋಗ್ಯ ಮತ್ತು ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ. 500 ರೂಪಾಯಿ ನೋಟುಗಳೇ ಇಲ್ಲಿ ದೇವರು. ಆರೋಗ್ಯ, ದುಡ್ಡು ಇವೆರಡಿದ್ರೇ ಹೆಂಡ್ತಿ ಮಕ್ಕಳು, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಸಂಬಂಧಿಕರು, ಫ್ರೆಂಡ್ಸು, ರಿಲೇಷನ್ಸು, ಫಾರ್ ರಿಲೇಟಿವ್ಸು ಎಲ್ಲರೂ. ಇವೆರಡರಲ್ಲಿ ಒಂದಿಲ್ಲ ಅಂದರೂ ಆಟ ಬಂದು. ಯಾಕೆಂದರೆ ನೋಡ್ರಿ, ದುಡ್ಡಿದ್ರೇ ಮಕ್ಕಳ ಒಳ್ಳೊಳ್ಳೆ ಸ್ಕೂಲು, ಕಾಲೇಜು, ಹೈಯರ್ ಎಜುಕೇಷನ್ಸ್ ಮಾಡಿಸ್ಲಿಕ್ಕೆ ಸಾಧ್ಯ. ದುಡ್ಡಿದ್ರೇ ಜೀವನ ಮಾಡಲಿಕ್ಕೆ ಸಾಧ್ಯ. ಈ ದುಡ್ಡು, ಯಾಕೆಂದರೆ ದುಡ್ಡಿಗೆ ಭಾಳ ಇಂಪಾರ್ಟೆನ್ಸ್ ಕೊಡಲೇಬೇಕು, ಗೌರವ ಕೊಡಬೇಕು, ಬೆಲೆ ಕೊಡಲೇಬೇಕು. ನೋಡಿ, ದುಡ್ಡಿಗೆ ಸಿಕ್ಕಾಬಟ್ಟೆ ಬೆಲೆ ಕೊಡ್ತಾರೆ. ದುಡ್ಡಿಗೆ ಭಾಳ ಇಂಪಾರ್ಟೆನ್ಸ್ ಕೊಡುವ ರಾಶಿಗಳು, ನಕ್ಷತ್ರಗಳು ಯಾವ್ಯಾವಪ್ಪ ಅಂದರೆ ಈ ಎಸ್ಪೆಷಲಿ ಮಕರ ರಾಶಿನವರು. ನೋಡ್ರಿ, ಎಲ್ಲಿ ದುಡ್ಡಿರುತ್ತೋ ಇವರಲ್ಲಿರ್ತಾರೆ. ಯಾವ ಉದ್ಯೋಗ ಮಾಡಿದರೆ ದುಡ್ಡು ಬರುತ್ತೆ, ಯಾವ ಬಿಸ್ನೆಸ್ ಮಾಡಿದರೆ ದುಡ್ಡು ಬರುತ್ತೆ, ಎಲ್ಲಿ ಪ್ರಾಫಿಟ್ ಇರುತ್ತೋ, ಎಲ್ಲಿ ಲಾಭ ಇರುತ್ತೋ, ಒಂದೇ ಜಾಬಿನ ಮೇಲೆ, ಒಂದೇ ಉದ್ಯೋಗದ ಮೇಲೆ, ಒಂದೇ ಬಿಸ್ನೆಸ್ಸಿನ ಮೇಲೆ ಇವರು ಫೋಕಸ್ ಮಾಡಲ್ಲ. ಎಲ್ಲ ಕಡೆಯಿಂದನೂ ಲಾಭ ಬರಬೇಕು. ಮಲ್ಟಿ ಟ್ಯಾಲೆಂಟು, ಮಲ್ಟಿ ಪರ್ಸ್ನಾಲಿಟಿ ಪರ್ಸನ್ಸುಗಳು. ಅದರ ಆ ಬಿಸ್ನೆಸ್ಸು ಮಾಡೋಣ, ಈ ಜಾಬು ಮಾಡೋಣ, ಆ ಉದ್ಯೋಗ ಮಾಡೋಣ, ಆ ಪಾರ್ಟ್ ಟೈಮು ಮಾಡೋಣ, ಇದರಲ್ಲೂ ಬರುತ್ತೆ, ಅದರಲ್ಲೂ ದುಡ್ಡು ಬರುತ್ತೆ ಅಂತ ಲೆಕ್ಕಾಚಾರದ ಸ್ವಭಾವದ ರಾಶಿಗಳು ಯಾವ್ಯಾವಪ್ಪ ಅಂದರೆ ಈ ಮಕರ ರಾಶಿನರು, ಎಸ್ಪೆಷಲಿ ಈ ಕುಂಭ ರಾಶಿನರು, ಈ ಧನುರ್ರಾಶಿ, ಈ ಪೂರ್ವಾಷಾಢ ನಕ್ಷತ್ರದರು, ಈ ಮಿಥುನ ರಾಶಿನರು. ಎಲ್ಲಿ ಲಾಭ ಇರುತ್ತೋ, ಎಲ್ಲಿ ದುಡ್ಡು ಬರುತ್ತೋ ಅಲ್ಲಿ ಇವರು ಇದ್ದೇ ಇರ್ತಾರೆ. ಇವ್ರದ್ದೊಂದು ಸ್ಟ್ಯಾಂಡ್ ತೊಗೊತಾರೆ. ಯಾಕೆಂದರೆ ಕರೆಕ್ಟು, ದುಡ್ಡಿಗೆ ಬೆಲೆ ಕೊಟ್ಟರೆ ತಾನೇ, ದುಡ್ಡಿಗೆ ಗೌರವ ಕೊಟ್ಟರೆ ತಾನೇ ನಮ್ಮ ಹತ್ರ ದುಡ್ಡು ಬರಲಿಕ್ಕೆ ಸಾಧ್ಯ, ನಾವು ಶ್ರೀಮಂತರಾಗಲಿಕ್ಕೆ ಸಾಧ್ಯ. ಯಾವುದೂ ಸಿಗಲ್ಲ ರೀ. ದಿಸ್ ಇಸ್ ಕಲಿಯುಗ. ಕಲಿಯುಗದಲ್ಲಿ ಹೇಳ್ತಾ ಇದ್ದೀನಲ್ಲ, ಪ್ರತಿ ಹೆಂಡತಿ ಮಕ್ಕಳಿಗೆ, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿಗೆ, ಯಾರಿಗೇ ಆಗಲಿ ದುಡಿದ್ರೇ ಬೆಲೆ. ದುಡ್ಡು ಕೊಟ್ರೇ ನಿಮ್ಮ ಮೇಲೆ ಪ್ರೀತಿ ಬರೋದು, ತಿಳ್ಕೊಳ್ಳಿ. ದುಡ್ಡಿಲ್ಲ ಅಂದರೆ ಗಾದೆ ಹೇಳ್ತಾರಲ್ಲ, ನಾಯಿನೂ ಮೂಸು ನೋಡಲ್ಲ ಅಂತ. ಸತ್ಯ ಅದು. ಎಲ್ಲ ಹೇಳ್ತಾರೆ. ಬಟ್ ದುಡ್ಡು ಕಲಿಯುಗದಲ್ಲಿ ಭಾಳ ಮುಖ್ಯ. ಈ ರಾಶಿನರಿಗೆ ಕೇಳ್ರಿ, ಈ ಮಕರ ರಾಶಿ, ಕುಂಭ ರಾಶಿನರಿಗೆ, ಈ ಧನುರ್ ರಾಶಿನರಿಗೆ, ಈ ಮಿಥುನ ರಾಶಿನರಿಗೆ ಕೇಳ್ರಿ ನೋಡೋಣ. ಹೌದೌದು, ಕರೆಕ್ಟ್ ಗುರುಗಳು ಹೇಳ್ತಾ ಇರೋದು. ಸತ್ಯ ಗುರುಗಳೇ ನೀವು ಹೇಳೋದು ಅಂತಾರೆ. ಯಾಕೆಂದರೆ ಇವರು ದುಡ್ಡಿಂದೇ ಓಡ್ತಾನೆ ಇರ್ತಾರೆ. ಎಲ್ಲಿ ದುಡ್ಡು ಬರುತ್ತೋ ಅಲ್ಲಿ ನಿಂತ್ಕೊತಾರೆ. ದುಡ್ಡಿಲ್ಲಪ್ಪ ನಿನ್ನ ಹತ್ರ, ಲಾಭ ಇಲ್ಲಪ್ಪ ಅಂತಂದರೆ ನಿಮ್ಮ ಹತ್ರನೂ ಬರಲ್ಲ ಇವರು. ಬೆನಿಫಿಟ್ಸ್, ಲಾಭ ಇದ್ರೇ ಮಾತ್ರ ಹೋಗೋದು. ಕರೆಕ್ಟ್ ಇದೆ. ಇವತ್ತು ಕಲಿಯುಗದಲ್ಲಿ ತುಂಬ ಕಷ್ಟ. ಹೇಗೆಂದರೆ ನೀವು ದಾನ ಧರ್ಮ ಮಾಡಬೇಕು ಅಂತಂದರೆ, ನೀವು ಇನ್ನೊಬ್ಬರು ಕಷ್ಟಕ್ಕೆ ಸ್ಪಂದಿಸ್ಬೇಕಂದ್ರೆ ನಿಮ್ಮ ಹತ್ರ ದುಡ್ಡಿರಬೇಕು. ನೀವು ದುಡಿದ್ರೆ ತಾನೇ ಲಕ್ಷಗಟ್ಟಲೆ ಇನ್ನೊಬ್ಬರು ಮನೆ ಕಷ್ಟಕ್ಕೆ ಬೆಳಕಾಗಲಿಕ್ಕೆ ಸಾಧ್ಯ, ಇನ್ನೊಬ್ರಿಗೆ ದಾನ ಧರ್ಮ ಮಾಡಲಿಕ್ಕೆ ಸಾಧ್ಯ. ಕುಟುಂಬದವ್ರಿಗಾಗಲಿ, ಫ್ರೆಂಡ್ಸಿಗಾಗಲಿ, ಸಂಬಂಧಿಕರಿಗಾಗಲಿ, ಕೊಲೀಗ್ಸು, ಕೆಲಸ ಮಾಡುವ ಉದ್ಯೋಗ ಜಾಗದಲ್ಲಿ ಯಾರೋ ಬಂದು ನಿಮಗೊಂದು 50,000 ಲಕ್ಷ ಕೇಳಿದರು ದುಡ್ಡು ಅಂತಂದರೆ, ನೀವು ಅವ್ರಿಗೆ ಸಹಾಯಕ್ಕೆ, ಅವ್ರ ಕಷ್ಟಕ್ಕೆ ಸ್ಪಂದಿಸ್ಬೇಕಂದ್ರೆ ನಿಮ್ಮ ಹತ್ರ ದುಡ್ಡಿದ್ರೆ ತಾನೇ. ಅದಕ್ಕೆ ಈ ರಾಶಿ ನಕ್ಷತ್ರದವ್ರಿಗೆ ಕೇಳ್ರಿ, ದುಡ್ಡಿಗೆ ಹೆಂಗೆ ಬೆಲೆ ಕೊಡಬೇಕು, ಹೆಂಗೆ ಗೌರವ ಕೊಡಬೇಕು ಅಂತ. ಆವಾಗ ಸಾರ್ ನಾವು ಶ್ರೀಮಂತರಾಗಲಿಕ್ಕೆ ಸಾಧ್ಯ ಅಂತ ಈ ರಾಶಿನರು ಹೇಳ್ತಾ ಇರ್ತಾರೆ. ನಮಸ್ಕಾರ.